ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಫಸ್ಟ್ ಎಲ್ಲೇ ಹೋಗ್ಬೇಕಂದ್ರೂ, ಯಾವ ಟ್ರೆಕ್ ಎಲ್ಲಿಗೆ ಹೋಗ್ಬೇಕಂದ್ರೂ ಫಸ್ಟ್ ಪ್ಯಾಕ್ ಮಾಡ್ಕೊಳ್ಳೋದೆ ಎಲ್ಲ ಕೈಂಡ್ ಆಫ್ ಟ್ಯಾಬ್ಲೆಟ್ಸ್. ಲೈಕ್ ಬೇಸಿಕ್ ಟ್ಯಾಬ್ಲೆಟ್ಸ್ ಇರಲೇಬೇಕು ಎಲ್ಲಾದರೂ ಹೋಗಬೇಕಾದ್ರೆ ಎಮರ್ಜೆನ್ಸಿಗೆ. ಆಮೇಲೆ ಅಲ್ಲೇನಾದರೂ ಟ್ಯಾಬ್ಲೆಟ್ಸ್ ಬೇಕು, ನಿಮ್ಗೆ ಏನಾದರೂ ಸುಸ್ತಾಗ್ತಿದೆ, ಮೈ ಕೈ ಕಾಲು ನೋವ್ತಿದೆ ಆ ಥರ ಎಲ್ಲ ಆದರೆ ಅಲ್ಲೆಲ್ಲಿ ಟ್ಯಾಬ್ಲೆಟ್ಸ್ ಹುಡುಕ್ತೀರಾ, ಅಲ್ಲೆಲ್ಲೋ ಫಾರ್ಮಸಿ ಎಲ್ಲ ಹುಡ್ಕೊಂಡು ಹೋಗೋದಕ್ಕಿಂತ ಫಸ್ಟೇ ಪ್ಯಾಕ್ ಮಾಡ್ಕೊಂಡ್ಬಿಟ್ರೆ ಆರಾಮ್ ಅನ್ಸುತ್ತಲ್ವಾ. ನೀವು ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ಸ್ ಕ್ಯಾರಿ ಮಾಡೋದು ನಾವೆಲ್ಲಾದರೂ ಹೋಗಬೇಕಾದ್ರೆ. ಮತ್ತು ಫಸ್ಟ್ ಏಡು ಮರಿಬೇಡಿ. ನಾವು ಆ್ಯಕ್ಚುಲಿ ಬಸ್ ಬುಕ್ ಮಾಡ್ಕೊಂಡಿದ್ವಿ. ಸೊ ನಮ್ಮದು ಸ್ಟಾಪ್ ಬಂದು ಗೋರ್ಗುಂಟೆಪಾಳ್ಯ ಪೀಪಲ್ ಟ್ರೀ ಹತ್ರ ಇತ್ತು. ಇದಿಷ್ಟೇ ನಮ್ಮ ಲಗೇಜ್. ನಾವೆಲ್ಲಾದರೂ ಹೋಗ್ಬೇಕಾದ್ರೆ ಒಂದು ಬ್ಯಾಗ್ ಅಷ್ಟೇ ಕ್ಯಾರಿ ಮಾಡೋದು, ಬಿಕಾಸ್ ಟ್ರಾವೆಲ್ ಮಾಡೋಕ್ಕೆ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಆಮೇಲೆ ಬಸ್ ಬೋರ್ಡ್ ಆದ ತಕ್ಷಣ ಬಸ್ಸಿಗೆ ವೆಯ್ಟ್ ಮಾಡಿಲ್ಲ, ಸುಸ್ತಾಗಿಬಿಟ್ಟಿದ್ರು. ಸೊ ಫೈನಲಿ ಚಿಕ್ಕಮಂಗ್ಳೂರಿಗೆ ಬಂದು ರೀಚ್ ಆದ್ವಿ. ಅರೌಂಡ್ 2:50 ಆಗಿತ್ತು ರೀಚ್ ಆಗೋಷ್ಟರಲ್ಲಿ. ಇಲ್ಲಿ ಬಂದು ನೀರು ದೋಸೆ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಸೊ ನಾವು ಫಸ್ಟ್ ನೀರು ದೋಸೆ ತಿನ್ನೋಕ್ಕೆ ಬಂದಿದ್ದು. ಆಮೇಲೆ ಅಲ್ಲಿಂದ ಹೊರಟು ಸಾಮ್ಸೆ ಟೀ ಎಸ್ಟೇಟಿಗೆ ಬಂದು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ತೊಗೊಂಡು ನೇಚರ್ ಎಂಜಾಯ್ ಮಾಡಿಕೊಂಡು ಅಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದು ಲವ್ ಮಾಕ್ಟೈಲಲ್ಲಿ ಒಂದು ಸೀನ್ ಶೂಟ್ ಆಗಿದೆಯಲ್ಲ, ಸೇಮ್ ಲೊಕೇಶನ್ ಇದು. ನಾವು ಮೇನಾಗಿ ಚಿಕ್ಕಮಂಗ್ಳೂರು ಬಂದಿದ್ದೆ ಟ್ರೆಕ್ ಪರ್ಪಸ್ಗೆ. ಸೊ ಅಲ್ಲಿಂದ ನಾವು ಆಟೋ ಬುಕ್ ಮಾಡ್ಕೊಂಡ್ವಿ, ಸ್ಟೇ ಬುಕ್ ಮಾಡ್ಕೊಂಡಿದ್ವಿ, ಬೆಲ್ಲ ಹೋಮ್ ಸ್ಟೇ ಅಂತ. ನಾವು ಸ್ಟೇ ರೀಚ್ ಆಗೋದು ಆಲ್ಮೋಸ್ಟ್ ನೈಟ್ ಆಯಿತು. ಆಮೇಲೆ ನಮ್ಮ ಲಗೇಜ್ ಎಲ್ಲ ಅನ್ಲೋಡ್ ಮಾಡಿಕೊಂಡು ಎಲ್ಲ ಲಗೇಜಸ್ ಎಲ್ಲ ತೊಗೊಂಡು ನಮ್ಮ ಬುಕ್ಕಿಂಗ್ ಐ ಡಿ ಎಲ್ಲ ತೋರಿಸಿ ರೂಮ್ ಚೆಕ್ ಇನ್ ಆದ್ವಿ. ಅಲ್ಲಿ ಎಲ್ಲ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು, ಆಮೇಲಿಂದ ಒಂದು ಶಾರ್ಟ್ ವಾಕ್ ಹೋಗೋಣ ಅಂತ ಆಚೆ ಬಂದು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಚಿಟ್ ಚಾಟ್ ಮಾಡಿ ಗಾಸಿಪ್ ಸೆಷನ್ಸ್ ಎಲ್ಲ ಮುಗಿಸಿ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ನನಗಂತೂ ತುಂಬ ಕಾಮ್ ಎನ್ವಿರಾನ್ಮೆಂಟ್ ಇತ್ತು. ಇನ್ನು ಚಿಕ್ಕಮಂಗ್ಳೂರು ಅಂದರೆ ವೆದರ್ ಕೇಳಬೇಕಾ, ಸಕ್ಕತ್ತಾಗಿತ್ತು. ಆವಾಗ ಬಾನ್ ಫೈರ್ ಹಾಕ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ತುಂಬ ಚಳಿ ಆಗ್ತಿದ್ದಕ್ಕಿಂತ ಬಾನ್ ಫೈರ್ ಅಂತೂ ಬೇಕೇ ಬೇಕು ಅನ್ನಿಸ್ತಿತ್ತು. ಸಾಂಗ್ಸ್ ಹಾಕ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಬೇಕಾದವ್ರು ಡ್ಯಾನ್ಸು ಮಾಡ್ತಾಯಿದ್ವಿ. ಕಾಲಂತೂ ಫುಲ್ ತಣ್ಣಗಾಗ್ಬಿಟ್ಟಿತ್ತು. ಸೊ ಬಾನ್ ಫೈರ್ ಅಂತೂ ಮಿಸ್ ಮಾಡ್ಕೊಳಂಗೆ ಇಲ್ಲ ನೈಟ್ ಸ್ಟೇ ಆದಾಗ. ಆಮೇಲೆ ಮತ್ತೆ ಒಂದು ಶಾರ್ಟ್ ವಾಕ್ ತೊಗೊಂಡು ಅಲ್ಲೆಲ್ಲ ಸುತ್ತಾಡಿಕೊಂಡು ರೂಮ್ಗೆ ರಿಟರ್ನ್ ಬಂದ್ವಿ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊತಾ ಇದ್ವಿ ನಾವು. ನಾಳೆ ಇನ್ನು ಟ್ರೆಕ್ ಹೋಗ್ಬೇಕಲ್ಲ, ಎಲ್ಲ ಟ್ಯಾನ್ ಆಗಿಬಿಡ್ತೀವಿ, ಫ್ರೆಶ್ ಆಗಿರೋಣ, ಟ್ರಾವೆಲ್ ಮಾಡಿ ಬಂದು ಸುಸ್ತಾಗಿರ್ತೀವಿ ಅಂತ. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಜೀಪಿಂದ ಅವರೇ ಕರ್ಕೊಂಡು ಹೋಗ್ತಾರೆ ಟ್ರೆಕ್ಕಿಂಗ್ ಸ್ಪಾಟ್ಗೆ. ನಾವು ಬಂದಿದ್ದು ನೇತ್ರಾವತಿ ಟ್ರೆಕ್ ಆದ್ದರಿಂದ ಬೇಸ್ ಪಾಯಿಂಟ್ಗೆ ಹೋಗಿ ಅಲ್ಲೆಲ್ಲ ಚೆಕ್ ಮಾಡಿಸ್ಬೇಕು ಎಂಟರ್ ಆಗೋಕ್ಕೆ ಮೊದಲು. ಈ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಸಬ್ಮಿಟ್ ಮಾಡೋದಿರುತ್ತೆ. ಅದೆಲ್ಲ ಏನಾದರೂ ಇನ್ಫೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಮತ್ತು ಅಲ್ಲಿಂದ ಜೀಪ್ ಹೋಗಿ ರೋಡ್ ಫುಲ್ ರೋಲರ್ ಕೋಸ್ಟರ್ ಇತ್ತು. ಸೊ ಹೆಂಗೋ ಹೋದ್ವಿ. ಇದು ನಮ್ಮ ಮುಂದೆ ಇದ್ದಿದ್ದು ನೋಡಿ, ಹೆಂಗೆ ಹಳ್ಳದಲ್ಲೆಲ್ಲ ಹೋಗ್ತಿದೆ. ಜೀಪ್ ರೈಡ್ ಒಂಥರ ಚೆನ್ನಾಗಿ ಅನ್ನಿಸ್ತು. ಇದು ನನ್ನ ಫಸ್ಟ್ ಟ್ರೆಕ್ ಆಗಿರೋದ್ರಿಂದ ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೆ. ಅದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲೆಲ್ಲ ನೋಡಿ ತುಂಬ ಹೈಪ್ ಇತ್ತು, ನೇತ್ರಾವತಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಬಟ್ ಇನ್ ರಿಯಾಲಿಟಿ ಹೇಗಿತ್ತು ನೀವೇ ನೋಡೋರಂತೆ. ಫುಲ್ ವೀಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಹೆಂಗಿತ್ತು ಅಂತ ನಾನು ಫುಲ್ ಕ್ಯಾಪ್ಚರ್ ಮಾಡಿದ್ದೀನಿ. ರೀಚ್ ಆದ್ವಿ ಬೇಸ್ ಪಾಯಿಂಟ್ಗೆ. ಸೊ ಇಲ್ಲಿಂದ ನಮ್ಮ ಟ್ರೆಕ್ ಸ್ಟಾರ್ಟಾಗಿ ಒಂದು 2 ಮಿನಿಟ್ಸ್ಗೆ ಸುಸ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಪ್ರಾಕ್ಟೀಸ್ ಇಲ್ವಲ್ಲ ನಮಗೆ ಅಷ್ಟು ನಡೆದು. ಬ್ರೆತ್ ಅಂತೂ ಕಂಟ್ರೋಲ್ಗೆ ಸಿಗ್ತಾ ಇರಲಿಲ್ಲ. ತುಂಬ ಕಷ್ಟ ಅನ್ನಿಸ್ತಿತ್ತು ನಡೆಯೋಕ್ಕೆ. ಬಟ್ ಹೆಂಗೋ ಮಾಡಿ ಒಂದು ಸ್ವಲ್ಪ ದೂರ ಬಂದ ತಕ್ಷಣ ಅಲ್ಲಿ ಒಂದು ವಾಟರ್ ಫಾಲ್ ಇದೆ, ಅದೇ ನೇತ್ರಾವತಿ ನದಿ. ನಾನು ವಾಟರ್ ಫಾಲ್ ಅಂದ್ಕೊಂಡಿದ್ದೆ, ಬಟ್ ಅದು ನೇತ್ರಾವತಿ ನದಿ. ಟ್ರೆಕ್ ಮಾಡಬೇಕಾದ್ರೆ ಆನ್ ದ ವೇ ಸಿಗುತ್ತೆ. ಮತ್ತು ಕ್ರಾಸ್ ಮಾಡ್ತಾ ಪೀಕ್ ರೀಚ್ ಆಗೋಕ್ಕೆ ತುಂಬ ಕಷ್ಟ ಅನ್ನಿಸ್ತಿತ್ತು, ತುಂಬ ಅಪ್ಪಿತ್ತು. ಬಟ್ ಈ ವೆದರು ಐ ಕೆಪ್ಟ್ ಗೋಯಿಂಗ್ ಬಿಕಾಸ್ ಆಫ್ ದ ವೆದರ್ ಓನ್ಲಿ ಅಂತ ಹೇಳ್ಬೋದು. ಆಮೇಲೆ ಪೀಕ್ ರೀಚ್ ಆದ್ವಿ. ಪೀಕ್ ರೀಚ್ ಆದ ತಕ್ಷಣ ನಾವು ನೋಡಿದ್ದು ಅಲ್ಲೊಂದು ಹಾವು ಬಂದಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ನೀವೇನಾದರೂ ಹೋದರೆ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಆಮೇಲೆ ಪೀಕ್ ರೀಚ್ ಆದಮೇಲೆ ಅಲ್ಲಂತೂ ತುಂಬ ಭಯ ಆಗ್ತಿತ್ತು ನನಗೆ. ಮುಂದೆ ಏನೂ ಇಲ್ಲ, ಏನೂ ಕಾಣಿಸ್ತಿಲ್ಲ, ಫುಲ್ ಕ್ಲಿಯರ್ ನೋಡಿ, ಇದು ಈ ಥರ ಇತ್ತು. ಬಟ್ ವೆದರ್ ಅಂತೂ ಸಕ್ಕತ್ತಾಗಿತ್ತು. ಸ್ಟೇ ಅವರೇನೆ ನಮಗೆ ಲಂಚ್ ಪ್ಯಾಕ್ ಮಾಡಿಕೊಟ್ಟಿದ್ರು. ಅದು ಸ್ಟೀಲ್ ಬಾಕ್ಸಲ್ಲಿ. ಪ್ಲಾಸ್ಟಿಕ್ ಬಾಕ್ಸಸ್, ಪ್ಲಾಸ್ಟಿಕ್ ಕವರ್ಸು, ಬಾಟಲ್ಸ್ ಏನೂ ಅಲೋಡ್ ಇಲ್ಲ ಅಲ್ಲಿ, ಫಾರೆಸ್ಟ್ ರೂಲ್ಸ್ ಅದು. ಅಲ್ಲಿ ತಿಂದಿದ್ದಂತೂ ನಂಗೆ ತುಂಬ ಮೆಮೊರೇಬಲ್ ಅನ್ನಿಸ್ತು. ಈ ವೆದರ್ ನೋಡಿಕೊಂಡು ನಾನು ಲಂಚ್ ಮಾಡ್ತಿದ್ದೀನಿ ಅಂದರೆ ಯಾವ ರೆಸ್ಟೋರೆಂಟ್, ಯಾವ ಹೋಟೆಲಲ್ಲೂ ಎಷ್ಟು ದುಡ್ಡು ಕೊಟ್ಟರೂ ಇದು ಸಿಗಲ್ಲ. ಸೊ ನೀವು ಈ ಥರ ಫ್ರೆಂಡ್ಸ್ ಜೊತೆ ಟ್ರೆಕ್ ಹೋಗೋದನ್ನ ಮಿಸ್ ಮಾಡ್ಕೋಬೇಡಿ. ಲೈಫಲ್ಲಿ ಅಟ್ಲೀಸ್ಟ್ ಒಂದ್ಸಲನಾದರೂ ಟ್ರೆಕ್ ಮಾಡಬೇಕು. ಈ ಥರ ಎಕ್ಸ್ಪೀರಿಯೆನ್ಸ್ ಸಿಗೋದು ಎಲ್ಲೂ ಈ ಥರ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಒಂಚೂರು ನೆಟ್ವರ್ಕ್ ಇಲ್ಲ ಅಲ್ಲಿ. ಇದಂತೂ ಸೇಮ್ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ ವೀಡಿಯೋಸ್ ಥರನೇ ಇದೆ. ತುಂಬ ಖುಷಿಯಾಯಿತು ಕ್ಲೌಡ್ಸ್ ನೋಡೋಕ್ಕೆ ಈ ಥರ. ನಾವು ಫಸ್ಟೇ ಸ್ವಲ್ಪ ಸಾಂಗ್ಸ್ ಡೌನ್ಲೋಡ್ ಮಾಡ್ಕೊಂಡಿದ್ವಿ, ಅದನ್ನು ಪ್ಲೇ ಮಾಡ್ಕೊಂಡು ಕೂತಿದ್ವಿ ಅಲ್ಲಿ. ಮತ್ತು ಈ ಥರ ಫ್ರೆಂಡ್ಸ್ ಸಿಗೋದು ತುಂಬ ಕಷ್ಟ, ಟ್ರೆಕ್ಕಿಗೆ ಹೋಗೋಣ ಅಂತ ಕರೆಯೋರು. ಸೊ ಐ ಪರ್ಸ್ನಲಿ ಥ್ಯಾಂಕ್ ಮೈ ಫ್ರೆಂಡ್ಸ್ ಕರ್ಕೊಂಡು ಹೋಗಿದ್ದಕ್ಕೆ. ನಂಗೆ ಹತ್ತಕ್ಕಾಗದೇ ಇದ್ರೂ ಕೈ ಹಿಡ್ಕೊಂಡು ಹತ್ಸಿದ್ದಾರೆ, ಲಿಟ್ರಲಿ ವೇಟ್ ಮಾಡಿ ಮಾಡಿ. ಇಲ್ಲ ಅಂದಿದ್ರೆ ನಾನು ಇಷ್ಟು ಚೆನ್ನಾಗಿರೋದು ಮಿಸ್ ಮಾಡ್ಕೊತಿದ್ದೆ. ನಾವು ಹೋಗಿದ್ದು ಪ್ರೀ ಮಾನ್ಸೂನ್ ಟ್ರೆಕ್ ಆಗಿದ್ದರಿಂದ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ವೆದರ್ ಇನ್ನೂ ಚೆನ್ನಾಗಿತ್ತು ಆ್ಯಕ್ಚುಲಿ. ಅಂದರೆ ತುಂಬ ಜೋರಾಗೂ ಮಳೆ ಬರ್ತಾ ಇರಲಿಲ್ಲ, ಡ್ರಿಸಲ್ ಆಗ್ತಾಯಿತ್ತು. ನನಗೆ ಕೆಳಗೆ ಇಳಿದೋಗೋಕ್ಕೆ ಮನಸ್ಸಿರಲಿಲ್ಲ. ಬಟ್ ವಿ ಸ್ಟಾರ್ಟೆಡ್ ಡಿಸೆಂಡಿಂಗ್.
ಮೇಲೆ ಹತ್ಕೊಂಡು ಹೋಗೋದಕ್ಕಿಂತ ಕೆಳಗೆ ಇಳ್ಕೊಂಡು ಬರೋದೇ ತುಂಬ ಕಷ್ಟ ಇತ್ತು. ತುಂಬ ಸ್ಲೋಪ್ ಇದೆ, ಅಲ್ಲಿ ತುಂಬ ಜಾರ್ತಾ ಇತ್ತು. ತುಂಬ ಜನ ಜಾರಿ ಬೀಳ್ತಿದ್ರು ಆ್ಯಕ್ಚುಲಿ, ಅಲ್ಲಿ ಅಷ್ಟು ಮಡ್ಡಿ ಸ್ಲಿಪ್ಪರಿ ಆಗಿತ್ತು ಮಳೆ ಬಂದು. ಮತ್ತು ಇಳಿಬೇಕಾದ್ರೆ ನೇತ್ರಾವತಿ ನದಿ ಸಿಗುತ್ತೆ. ಇಲ್ಲೇ ನೇತ್ರಾವತಿ ನದಿ ಉದ್ಭವ ಆಗುತ್ತಂತೆ, ಅಂದರೆ ಒರಿಜಿನಲ್ ಪಾಯಿಂಟು. ತುಂಬ ಜನ ಜಾರಿ ಬೀಳ್ತಿದ್ರು ಆ್ಯಕ್ಚುಲಿ, ಅಲ್ಲಿ ಅಷ್ಟು ಮಡ್ಡಿ ಸ್ಲಿಪ್ಪರಿ ಆಗಿತ್ತು ಮಳೆ ಬಂದು. ನಮ್ಮ ಗೈಡ್ ಅಂತೂ ಪಾಪ ತುಂಬ ಒಳ್ಳೆಯವರು, ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ನಮ್ಮ ಲಗೇಜ್ ಎಲ್ಲ ಅವರೇ ಹಿಡ್ಕೊಂಡು ಬ್ಯಾಗೆಲ್ಲ ಕ್ಯಾರಿ ಮಾಡಿ ಸ್ಟಿಕ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಪಾಪ ಅವ್ರು ತುಂಬ ಪೇಷನ್ಸಿಂದ ಕರ್ಕೊಂಡ್ಬಂದರು ನಮ್ಮನ್ನ. ಸೊ ಫೈನಲಿ ರೋಡ್ ಕಾಣಿಸ್ತು ನಮಗೆ. ಎಷ್ಟು ನಡೀತಾ ಇದ್ರು ಇನ್ನೂ ಸಿಗ್ತಾನೆ ಇಲ್ಲ ಅನಿಸ್ತಾ ಇತ್ತು. ಸೊ ಪ್ರಾಪರ್ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿರಿ, ನಿಜ ತುಂಬ ಸುಸ್ತಾಗುತ್ತೆ. ಅಲ್ಲಿಂದ ಸ್ಟೇಗೆ ಬಂದ ತಕ್ಷಣ ಎಲ್ಲ ಸುಸ್ತಾಗಿಬಿಟ್ಟಿದ್ರು. ಒಂದು ಶಾರ್ಟ್ ನ್ಯಾಪ್ ತೊಗೊಂಡು ಹೊರಟ್ವಿ ಅಲ್ಲಿಂದ. ನಾವು ಸ್ಟೇ ಆಗಿದ್ದಿದೆ ಬೆಲ್ಲ ಹೋಮ್ ಸ್ಟೇ ಅಂತ. ಇನ್ನೇನು ಹೊರಡೋ ಸಮಯ ಬಂತು, ಚೆಕ್ಔಟ್ ಆಗಿ ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ. ತುಂಬ ಸುಸ್ತಾಗಿಬಿಟ್ಟಿದ್ವಿ, ನೋಡಿ ಹೆಂಗೆ ಕಾಣಿಸ್ತಿದ್ದೀವಿ. ಊಟಕ್ಕೆ ಅಂತ ಬಸ್ ಸ್ಟಾಪ್ ಮಾಡಿದ್ರು. ಸೊ ನಾವೆಲ್ಲ ಇಳಿದು ಸ್ವಲ್ಪ ಊಟ ಮಾಡಿಕೊಂಡು ಚೆನ್ನಾಗಿ, ಫುಲ್ ಸುಸ್ತಾಗಿತ್ತಲ್ಲ. ಮತ್ತು ಟೈಮ್ ತುಂಬ ಲೇಟ್ ಆಗಿತ್ತು. ಟೈಮ್ ನೋಡಿದ್ರೆ 2:37 AM ಆಗಿದೆ. ಆಮೇಲೆ ಓಕೆ ತುಂಬ ಲೇಟ್ ಆಗಿದೆ ಅಂದ್ಬಿಟ್ಟು ಮತ್ತೆ ಬಸ್ಸಿಗೆ ಬೋರ್ಡ್ ಮಾಡಿ ಮತ್ತೆ ಬ್ಯಾಂಗ್ಳೂರು ಕಡೆ ಹೊರಟು ಬಂದ್ವಿ. ಮತ್ತು ಇವಾಗ ಪ್ರೀ ಮಾನ್ಸೂನು ಟ್ರೆಕ್ಸ್ ಓಪನ್ ಆಗಿದೆ ನೇತ್ರಾವತಿಗೆ, ಮಿಸ್ ಮಾಡ್ಕೋಬೇಡಿ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.